ಏನಕ್ಕ ಮಿಂಚ್ತಿದ್ಯಾ ಒಡವೆ ಹಾಕಬೇಕು ತಾನೆ ಅಲ್ಲಿ ಊರಲ್ಲಿ ಹಾಕತ್ತೀನಿ ಬೋಳ್ಕತ್ ಕಾಣಿಸ್ತದಲ್ಲ ಹಂಗಂದ್ರೆ ನಮ್ಮವ್ವ ಗ್ಯಾಸ್ ಅಲ್ಲಿ ಮಾಡೋದ್ನೇ 3 ದಿವಸ ಇಟ್ಕೊಳ್ಳೆ ಒಲೆಯಲ್ಲಿ ಮಾಡೋದು ವಾರಕ್ಕೆ 1 ದಿವಸ ಅಡಿಗೆ ಮಾಡಿ ಮತ್ತೆ ಹಾಲು ಕೊಡ್ತೀನಿ ಅದೇ ನೀವು ಅಪ್ಪಿ ನನ್ನ ತಟ್ಟಲ್ಲಿ ಇರೋ ತಿನ್ಲ ಕಣಪ್ಪ ಅಮ್ಮ ಏನ್ ಬಿಸ್ಲು ನಾನು ಅಪ್ಪಿ ಕಲರ್ ಬಂದ್ಬಿಟ್ನಪ್ಪ ಬಿಸ್ಲಲ್ಲಿ ತಿರುಗಿ ಅಂದ್ರೆ ನಾನು ಅಪ್ಪಿ ಕಲರ್ ಬಂದ್ಬಿಟ್ಟೆ ಅಂದ್ರೆ ಬಿಸ್ಲಿಗೆ ಬೆಳ್ಳಗಾಗ್ಬಿಟ್ಟಿದ್ದೀನಿ 4 ಪೀಸ್ಗೆ 4 kg ಹಳ್ಳಿದೀಯ ಅಂದ್ರೆ ಇನ್ನೇನಾದ್ರು ಒಂದ್ 4 kg ತಿನ್ಬಿಟ್ರಿ ಇನ್ನೆಂಗ್ ಆವಡ ನೀನು ನಿನ್ಗೆ ನನ್ನ ಮಗನಟ್ಟಿ ಅಣ್ಣ ತಿರುಗಿಸಿ ಚರ್ಕ ಇದೇನಿದು ಏನಿಲ್ಲ ಐರನ್ ಪೇಟಿ ಮಡಗಿರೋದೆ ಆ ತರ ಕಾವು ಕೊಟ್ಕೊಂಡ್ ಮಾಡ್ತಿದ್ದಿಲ್ಲ ಬಟ್ಟೆಗ ಚೆನ್ನಾಗಿ ಕಾಣಿಸ್ತಿದೆ ಬಟ್ಟೆ ಅವ್ರ ಅಪ್ಪನೂ 2 ಸಲ ಸೀಸ್ ಮಾಡ್ಕೊಂಡು ಅಲ್ಲ ಈ ಬಟ್ಟೆ ಚೆನ್ನಾಗಿ ಕಾಣಿಸ್ತಿದೆ ಅಮೃಕಂದ ಆಗ ಚೆನ್ನಾಗಿ ಕಾಣಿಸ್ತಿದೆ ಬಟ್ಟೆ ಔಟ್ಫಿಟ್ ಶಿಶಿ ಚೆನ್ನಾಗೈತಾ ಗೈಸ್ ನಮ್ಮ ಶಿಷ್ಯ ಕಾಲು ಸುಡ್ಸ್ಕೊಬಿಟ್ಟವನೆ ಅಯ್ಯೋ ಚಿನ್ನ ನಿನ್ನ ಎಲ್ಲೂ ಅಡ್ಬಿಟ್ಟನಂತ ಸೋ ಬೆಳಗಿನ ಜಾವ ತಿಂಡಿ ಮೊಸರು ಅನ್ನ ಬಾಡಿ ಎಲ್ಲ ಸಿಕ್ಕಾಬಿಟ್ಟು ಹೀಟ್ ಆಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಮೊಸರನ್ನ ತಿಂತಾನೆ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಕನ್ನಡ ತಿಂಬಿಟ್ಟು ನಮಸ್ಕಾರ ಗೈಸ್ ಇವತ್ತು ನೋಡಿ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾರಿ ಹಬ್ಬಕ್ಕೆ ಹೋಯ್ತದವ ಹಬ್ಬಕ್ಕೆ ಹೋಯ್ತವೆ ಮಾರಿ ಹಬ್ಬಕ್ಕೆ ಹೋಯ್ತವೆ ಕಂಟಿನ್ಯೂಸ್ ಮಾರಿ ಹಬ್ಬಗಳು ಅನ್ಕೊಳ್ರಿ ಇಂಥ ಟೈಮ್ ಬೇಸಿಗೆಲ್ಲ ಬತ್ತಿದಂಗೆ ಮಾರಿ ಹಬ್ಬ ಶುರು ಆಗ್ಬಿಡ್ತದೆ ಬಿಸಿಲಿಗೆ ಜಾಸ್ತಿ ಮಟನ್ ತಿನ್ನಕ್ಕಾಗಲ್ಲ ಅದಕ್ಕೋಸ್ಕರ ಅನ್ಸುತ್ತೆ ಹಿರಿಕರು ಇಂಥ ಟೈಮಲ್ಲಿ ಆಮೇಲೆ ಇಂಥ ಟೈಮಲ್ಲಿ ಜಾಸ್ತಿ ಕೆಲಸಗಳು ಇರಲ್ಲ ಹೊಲದಲ್ಲಿ ಅದಕ್ಕೆ ಅನ್ಸುತ್ತೆ ಇಂಥ ಟೈಮಲ್ಲಿ ಹಬ್ಬಗಳನ್ನ ಇಟ್ಕೊಂಡಿರೋದು ಅಲ್ವಾ ಗೊತ್ತಿಲ್ಲ ಕಣಪ್ಪ ಹಂಗೆ ಅನ್ಸುತ್ತೆ ನಂಗೆ ಅನ್ಸಿದೆ ಅದಂಗೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಮಾಡ್ಬಿಡಿ ನಮ್ಮ ಅಜ್ಜಿ ಮನೇಲಿ ಮಾರಿ ಹಬ್ಬ ಮುಗೀತು ಇವಾಗ ನಮ್ಮ ಅಜ್ಜಿ ಮನೆದು ಅಜ್ಜಿ ಮನೆ ಅಲ್ಲಿ ಅಂದರೆ ಅಪ್ಪಿಯವರ ಅಜ್ಜಿ ಮನೆಯಲ್ಲಿ ಮಾರಿ ಹಬ್ಬ ಇರೋದು ಅವ್ರು ನಮ್ಗೆ ಹೇಳಿದ್ರು ಫೋನ್ ಮಾಡಿಬಿಟ್ಟು ಸೊ ಇವಾಗ ನಾವು ಹೋಗೋದು ಬೇಡ ಅಂತ ಇದ್ದಿದ್ದು ಬಟ್ ಆದರೆ ಅವರು ಫೋನ್ ಮಾಡಿ ಹಂಗಂತ ಹೇಳೋರೆ ಅಂತ ಅಂದ್ಬಿಟ್ಟು ಇವಾಗ ಹೋಯ್ತಾ ಇರೋದು ಇವಾಗ ಹೋಯ್ತಾ ದಾರಿಲಿ ನಮ್ಮ ಅಜ್ಜನ ಅಪ್ಪಿನ ಅವರಮ್ಮನ ಗೂಳಿನ ನಮ್ಮ ಅಕ್ಕನ ಎಲ್ಲರೂ ತುಂಬ್ಕೊಂಡು ನಮ್ಮ ತಾತನೂ ಬರ್ತದೆ ನಮ್ಮ ತಾತ ಅಜ್ಜಿ ಅವರಿಬ್ಬರು ಬರ್ತವ್ರೆ ಸೊ ಅದಕ್ಕೋಸ್ಕರ ಹೋಯ್ತಾರೆ ಇವಾಗ ಬನ್ನಿ ಹೊಡುವ ಸಮಯ ಅಂಡರ್ವೇರ್ ಮಾಡಿದ್ದಾರೆ ಎಲ್ಲ ನೀವು ಹುಚ್ಚ ಓದ್ಬಿಟ್ಟಿದ್ದು ನಾನು ನಮ್ಮ ಸಿಸಿ ಹುಚ್ಚ ಏನಾಯ್ತು ಮಕ್ಕಳಲ್ಲಿ ಶಿಷ್ಯ ಯಾಕೋ ನಾನು ಕೂತ್ಕೊಳ್ಳೋ ಸೀಟ್ ಮೇಲೆ ಇವಾಗೇನೋ ನೀನು ಚೆನ್ನಾ ಗೈಸ್ ಮಟ್ಲಿ ಅಲಸ್ಲೆಣ್ಣು ಗಮ್ ಅಂತದೆ ಅನ್ಕಳಿ ಜೈಪುರ್ ಕಂಡು ಹೋಯ್ತೀವಿ ನಾವು ಬದಾರಿಯಾ ಹಾ ಅತಿ ತೆಗ್ದತ್ತೆ ಹತ್ತು ಸಿರಿಲೇ ಸಿರಿ ಚಿನ್ನೆ ಚೆನ್ನಾಗಿದ್ಯಾ ಹುಷಾರು ಸಿರಿ ಮಗಳೇ ಬಾಯ್ ರಿಸಿ ಬಾಯ್ ಅಕ್ಕ ಬಾಯ್ ಆಂಟಿ ಚೆನ್ನಾಗಿದ್ದೀರಾ ಆರಾಮ ಏನಕ್ಕ ಮಿಂಚ್ತಿದ್ಯಾ ಒಡವೆ ಹಾಕಬೇಕು ತಾನೆ ಅಲ್ಲಿ ಊರಲ್ಲಿ ಹಾಕತ್ತೀನಿ ಬೋಳ್ಕತ್ ಕಾಣಿಸ್ತದಲ್ಲ ಊರಲ್ಲಿ ಹಾಕತ್ತೀನಿ ನೀವೇ ಹೊಡಿರೋದಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಇದು ಅಪ್ಪಿ ವ್ಲಾಗ್ಸ್ಗೆ ವೆಲ್ಕಮ್ ಏನ ನಿಮ್ಮ ಅಪ್ಪ ಚಿನ್ನದ ವಾಚ್ ಹಾಕ ಫುಲ್ ಮಿಂಚಿಂಗ್ ಗುಳಿ ಮನೆ ಏನ್ ನಿಂಗೆ ಎಲ್ಕದ ನಮ್ಮ ಮಮ್ಮಿದೆ ಅದು ಸೀರಿಯಸ್ ಆಗಿ ನಾನು ಹಾಕೊಂಡಿದ್ದು ಅದು ಚೈನು ನೀನ್ ಹಾಕಿದ ತಪ್ಪಾಯ್ತು ನೋಡಿ ತಪ್ಪಾಯ್ತೆ ನೀನ್ ಎಲ್ಕದೆ ಅಯ್ಯೋ ದುರ್ವಿಧಿಯೇ ಒರ್ಸಿದ್ದು ಚಿಕ್ಕ ಇದಂದು ಬಿಡಲ್ವಾ ಮಾಮ್ಸ್ ನಮಸ್ಕಾರ ಏನ್ ಸಮಾಚಾರ ಫುಲ್ ಮಿಂಚಿಂಗ್ ಬಿಂದುವಕ್ಕ ಹಾಯ್ ಗೆಸ್ ನಮ್ಮ ಮಾವ ನೋಡಿ ನಮ್ಮ ಮಾವನ ಮಿಂಚಿಂಗ್ ಗೆಸ್ ನಾನು ಇದೇ ಹೊಸದಿ ನಾನು ಹಾಕೊಂಡಿದ್ದೆ ನಮ್ಮ ಮಾವಂದೇ ಅದು ಇದು ಇನ್ನೊಂದು ಮಿಂಚಿಂಗ್ ಬೇಡ ಗೈಸ್ ಇವಾಗ ಫುಲ್ ಫ್ಯಾಮಿಲಿ ಎಲ್ಲಾರು ಅಪ್ಪಿಯವರ ಇವಾಗ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಅಜ್ಜಿಗೆ ಬಂದು ನಮ್ಮ ಅಜ್ಜಿ ಮನೆಗೆ ಬಂದು ನಮ್ಮ ಅಜ್ಜಿ ಮನೆಯಿಂದ ಅಪ್ಪಿಯವರ ಅಜ್ಜಿ ಮನೆಗೆ ಹೋಯ್ತಾವೆ ಇವಾಗ ಅಲ್ಲಿ ಎಂತ ಹಬ್ಬಲೇ ಲೇ ಎಂತ ಹಬ್ಬ ಅವರು ಆರ್ಸ್ಕೊಂಡು ಮಾಡ್ತಾರ ಹಬ್ಬ ಮಾರಿ ಹಬ್ಬ ಅಲ್ವಾ ಇದು ಮಂದೇವ್ರ ಹಬ್ಬ ಇದು ಟೋಟಲ್ 9 ಜನ ಒಂದ್ ಕಾರಲ್ಲಿ ಹೋಯ್ತಾವ ಇವಾಗ ಹಬ್ಬದ ದಿವಸ ಯಾರು ಸ್ಕೂಲ್ ಕಳ್ಸಾರ
ಎತ್ತಿ ಅವ ಯಾಕೆ ಸಣ್ಣ ಆಗ್ಬಿಟ್ಟೆ ಅಂತ ನೀನು ಇಷ್ಟು ವಯಸ್ಸಲ್ವೇ ಇವಾಗ ನೋಡು ಹತ್ಬೇಕಾದ್ರೆ ಅದು ಇದು ಹಿಡ್ಕತ್ತಾಳೆ ಮುಖರಿ ಹತ್ತು ಬಿಟ್ಲ ಕಣಕ್ಕು ನಗುವೆ ಹೂ ನೋಡಿ ಹೂ ಹೆಂಗ್ ಮಾಡ್ಕೊಂಡಿದ್ದ ಮೋಟದ ಜಡಗೆ ಮಾರುದವ್ವ ಎಂತ ಡೈಲಾಗ್ ಹೊಡ್ದವ ನಾನು ಮೋಟದ ಜಡಿಗೆ ಮಾರುದವ್ವ ಆದ್ರೆ ಏನು ಕಾಗೆ ಆರಿಸ್ತೇ ಅಂತ ಹೇಳಲಿಲ್ವಲ್ಲ ಇನ್ನು ನಮ್ಗೆ 2 ದಿವಸಕ್ಕೆ ಬತ್ತಿ ಅನ್ಬಿಟ್ಟು ಹೋಗ್ಬಿಟ್ಟು ಕಾಗೆ ಆರಿಸ್ಬಿಟ್ಟಲ್ಲ ಯಾಕೆ ಅಂತ ಹೇಳು ಏನು ಕಾಗೆ ಆರಿಸ್ತೇ ಹೇಳವಾ ಎಸಿ ಹಾಕದ ಅವ ಏನು ಕಾಗೆ ಆರಿಸ್ತಿ ಅಪ್ಪಿ ನೀ ಏನು ಕಾಗೆ ಆರಿಸ್ತೇ ಹೇಳ ಬೇಡ ಅಂತಲ್ಲ ನಿಮ್ಮ ಅಮ್ಮ ಬರ್ಲಿಲ್ಲ. ಅಯ್ಯೋ ಎಂತ ಬೇಡನು ಅಂದಿಲ್ಲ ಅವಳು ನೋಡ್ ನೀ ಮಟ್ಟಿಗೆ ಒಂದ್ ರೌಂಡ್ ಮಾಡಿಸ್ಕೊಂಡ್ಯಾ ಏನ್ ಸಸಿಕಲ್ಲ ನಿಂದು ಜುಟ್ಟು ಬಾಯಿಗೆ ಬಂದ್ರೆ ಕೆಡ್ದಾಕ್ ಬಿಡು ಸೀಟ್ ಬೆಲ್ಟ್ ಹಾಕೊಳ್ಳೋದು ಹೆಂಗೆ ಅವನ್ ನೋಡ್ ಕಲಿವಿ ಸೀಟ್ ಬೆಲ್ಟ್ ಆಯ್ತಲ್ವಲ್ಲವ ಹಂಗೆ ಇದೆ ಹೊಡೆಯೋದ ಕೆಂಪಗಿರೋ ಮಗಳು ಎಲ್ಲ ಯಾಮರ್ಸ್ಬಿಟ್ಟು ನಮ್ಮ ಮಾಡ್ತಿದ್ರಿ ಎಲ್ಲ ಕೆಂಪಗಿರೋ ಮಗಳು ಎತ್ಬಿಟ್ಟು ಕೆಂಪಗಿರೋ ಮಗಳು ಅಂತ ಕೆಂಪಗಿರೋ ಮಗಳು ನಿಮ್ ಕೆಂಪಗಿರೋ ಮಗಳು ಮಾಡೋದು ಕರ್ಗಾಗೋಯ್ತಾಳಲ್ಲ ಹಂಗಂದ್ರೆ ನಮ್ಮವ್ವ ಗ್ಯಾಸ್ ಅಲ್ಲಿ ಮಾಡೋದ್ನೇ 3 ದಿವಸ ಇಕ್ತಾಳೆ ಒಲೆಯಲ್ಲಿ ಮಾಡೋದು ವಾರಕ್ಕೆ 1 ದಿವಸ ಅಡಿಗೆ ನನಗಂತಿಲ್ಲ ಇನ್ನೇ ಮತ್ತೆ ಗ್ಯಾಸ್ ಅಲ್ಲಿ ಮಾಡಿದ್ರೆ 3 ದಿವಸ ಸಾರು ಮಾಡಿಕ್ಕೆ ಹೊಲದಲ್ಲಿ ಮಾಡಿದ್ರೆ ಅದೇ ನಿಜ 1 ವಾರ ನಿಜ ಕಣ ಹೇಳ್ದಂಗೆ ನಮ್ಮಮ್ಮಂಗೆ ಹೇಳಿದ್ದು ನಿಮ್ಮ ಅಮ್ಮನೂ ಹಂಗೆ ನಿಮ್ಮ ಅವ್ವನೂ ಹಂಗೆ ನಾನ್ 3 ದಿವಸ ಸಾರು ಯಾವಾಗ ನಾನಿದ್ದೆ ಯಾವಾಗ ಮಾಡಿದನಪ್ಪ ಏನೋ ಈಗ ಮಾಂಸ ಸಾರು ಅಂದ್ಬಿಟ್ರೆ ಇನ್ನು ಮಾಂಸ ಸಾರ್ರೆ 3 ದಿವಸ ಬಿಂದು ಹಾಕ್ಬೇಕಾದ್ರೆ 3 ದಿನ ಬಿದ್ರಾದ್ ಮಡಿಕತ್ತಾಳ ನಾವು ಉಣ್ಣಿಕ್ಕಿಲ್ಲ ನೀವು ಅಯ್ಯೋ ಬಿಡವ ನೀನ್ ಫುಲ್ ಅಪೀಸಲ್ಲಿ ನೀನು ಅಂತ ಹೇಳ್ತಿದ್ದಲ್ಲ 30 ಅಡಿಗೆ ಮಾಡ್ತೀವಿ ನಾವು ಅಂತ 30 ನೀವು ವಿಡಿಯೋದಲ್ಲಿ ಹೇಳ್ಕೊಂಡ್ರೆ ನಾವು ಹೇಳ್ಕೊಂಡಿಲ್ಲ 30 ಏನೇನು ಅಡಿಗೆ ಮಾಡಿದ್ರೆ 7 ವರ್ಷ ಅವ್ ಯಾವ ನಗರಕ್ಕೆ ಹೋಗ್ಬೇಕು ನಡಿ ಯಾವನ್ನ ಆಂಟಿ ನಗರ ನೀವು ಆಂಟಿ ನಗರ ಆಂಟಿ ನಗರ ಅಂತ ಅದೇ ದೈಕಿ ಮಗ ಕೆರ್ಸ್ ಕಳಿಸ್ತಾ ಇರೋದೇನು ಎದ್ರಕಂದ್ರೆ ನಮ್ಗೆ ಎದುರಿಸುವಂತ ಎದ್ರಕೋಬಿಟ್ರೆ ಅವ್ವ 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 ನಮ್ಮ ಅಮ್ಮ ನಮ್ ಎದುರ್ತಿತ್ತಿರ ದೈಕ ಅವಳು ಕಡಿ ನುಡಿ ಹೋಗ್ಬಿಟ್ಟು ಮಗಳು ಆಗ ಮಂಗಳಿಗಣಲ್ಲ ಬತ್ತಿದ್ದು ಭೀತಿ ಹೆಂಗೇನಾರು ಆಗ್ಬಿಟ್ರೆ ವಿಷಯ ಆಗಂದಲ್ಲ ಮಗ ಕೆರ್ದಾಕ್ ಬಿಡ್ತೀಯಲ್ಲ ದೇವಿಗೆ ಅಂದ್ರೆ ದೈಹಿಕ ಬೈತಿಯಲ್ಲ ಯಾಕೆ ನೀನು ಅಂತ ದೈಹಿಕ ಬೈತಿಯಲ್ಲ ಯಾಕೆ ಅಂತ ನೀನು ದೈಹಿಕ ಬೈಯೋದ್ ಕಳ್ವಾಗ್ಲಿ ಅಂತ ಗುಳಿ ಸೀರಿಯಸ್ ಆಗಿ ನಾವು ದೈಹಿಕ ಬೋದ್ಬಿಟ್ರೆ ನಮ್ಗೆ ಹಿಡ್ಕಿಡ್ಕೊಬಿಟ್ಟಿದೆ ಬೈಕ್ ಬೈಯಲ್ಲ ಹೂ ಹಂಗಿಲ್ಲ ಬೈತಾ ಇರೋದೇ ಸುಮ್ಮನೆ ದೈಹಿಕ ಯಾರ ಮೈ ಬೇಕು ಬಂದಿರ್ತದೆ ಅವ್ರ ಮೈ ಬೇಕು ಬೈಯೋದು ಫಸ್ಟ್ ಇಮ್ಡಿ ಹಿಡಿದು ನೋಡ್ತೇವೆ ಇಮ್ಡಿ ಹಿಡಿದ ತಕ್ಷಣ ಓದಾಗೋದ ಪಕ್ಲದೆ ಏನಾರ ಓದಿರೋದು ಗೋಳಿ ಗೋಳಿ ಮಗನದ ಹೆಂಗ್ ಚಿಗುರ್ಕೊಬಿಟ್ನಲ್ವ ಆದ್ರೆ ಇವಾಗ ನಿನಗೆ ಯಾವ ಧೈರ್ಯ ಅಕಸ್ಮಾತ್ ಗೋಳಿ ಯಾವಾಗ ಎದುರಿಸಿದಲ್ಲವ ಏನ್ ಮಾಡ ಯಾವಾಗ ಬರ್ಲಿಗಿರ್ಲಿದ್ರೆ ಮಗ ಕಿರಿಯ ಗೊತ್ತಾಗೋದು ಭಯ ಪಡ್ತಿರ್ಲಿಲ್ಲ ಪ್ರಾಂಕ್ ಮಾಡಕ್ ಮಾಡಿದ್ರಿ ಅಂತ ಪ್ರಾಂಕ್ ಮಗ ಕೆರೆದ ಹಾಕ್ಬಿಡವ ಅದಂಗ ಅಲ್ಲಿ ಗುಳಿ ಗಿಳಿ ಇನ್ನೊಂದ್ಸತಿ ಹೆಂಗ್ ಮಾಡಿದ್ರೆ ಪಿಡಿಸ್ ಮಾಡಬೇಡ ಕಣವ ಪಿಡಿಜೊಳಗ್ ತುಂಬಿಡ ಹಂಗೆ 900 ಹತ್ತಿದ್ದು 100 ರೂಪಾಯಿ ಜಾಸ್ತಿ ಸಾಮಾನು ಏರಿಸ್ತಾರ ದಿನಸಿ ಸಾಮಾನು ಏರಿಸ್ತಾರ ಎಣ್ಣೆ ಪಣ್ಣೆ ಯಾವ್ದೊಂದು ಏನಕ್ಕವ ಹಿಂಗ್ ಮಾಡಿರೋದು ಅಯ್ಯೋ ನಂಗೆ ಗೊತ್ತಪ್ಪ ಅದು ಯಾಕೆ ಮಾಡಿದ್ರು ಮಾವ ಇದು ಗವಿಮ ಏನಕ್ಕೆ ಹಂಗ್ ಮಾಡಿರೋದು ಹೊರಗಡೆ ವಿದ್ಯೆ ನಡೀತಾ ಫುಲ್ ಗಲಾಟೆ ಸಿಕ್ಕಿಲ್ಲ ಅಂದ್ರೆ ಮಾವ ನಾವ್ ಹೊಲ್ಕೊಂದ್ ಬೋರ್ ಹಾಕ್ಸ್ಬಿಡವ ಹೊಲ್ದಿ ನೀರು ತೆಗ್ರೆ ನಾವು ಪೆಟ್ರೋಲ್ ತೆಗಿಯವ ಮಾವ ಏನಂತೆ ಮಾವ ಅಲ್ಲ ಗಲಾಟೆ ಆಯ್ತದ್ರೆ ಬಿಡಿಸ್ಬೇಕಲ್ಲ ಮಾವ ನೀವು ನಾನೇನು ಬಿಡ್ಸಕ್ಕಾಗಲ್ಲ ಹಾ ಗುಳಿ ಮರಿ ಕಲ್ಸಿ ನಾವು ಸೂಪರ್ ನಿಮ್ ಬೀಗ್ರು ಚೆನ್ನಾಗಿನೇ ಇಲ್ಲಿ ನೋಡಿ ಕಾರ್ನ ಒಳಗೆ ನೆರಳಲ್ಲಿ ಸೇಫ್ ಆಗಿ ಪಾರ್ಕ್ ಮಾಡಾಯ್ತು ಇವಾಗ ಗಟ್ಟಿ ಒಳಗೆ ಹೋಗೋಕೆ ಬನ್ನಿ ಎಸಿ ಮಗ್ಲೇ ಕ್ಯೂಟ್ ಆಗಿದ್ದೆ ಈ ಥರ ಕಟಿಂಗ್ ಚೆನ್ನಾಗಿ ಕಾಣಿಸ್ತಲ್ಲ ನಿಂಗೆ ಆಯ್ತಾ ಹುಡುಗನ್ ತರ ಕಾಣಿಸ್ತೀಯ ಹುಡುಗನ ನೀನು ಇಲ್ಲ ಇಲ್ಲ ಅದು ಏನು ಬೇಡ ಹೆಂಗಮ್ಮ
ನಿಮ್ ಬೀಗ್ರ ಮನೆಗೆ ಸ್ವಾಗತ ಸುಸ್ವಾಗತ. ಎಷ್ಟು ದಿವಸ ಆಗಿತ್ತು ಬಂದು ನಿಮ್ ಬೀಗ್ರ ಮನೆಗೆ? ಬೀಗ್ರು ಸತ್ತಾಗ್ಬಿಟ್ಟಿದ್ರು. ಓ ಬೀಗ್ ತೀರ್ಬೇಕಾಯ್ತು. ಅವರೇ ಇಲ್ಲಿ ನಮ್ ಬೀಗ್ ತೀರ್ಬೇಕಾಯ್ತು. ನಮ್ಮ ಗೂಳಿ ಅವರ ಅಜ್ಜಿ. ಗೂಳಿಗೆ ಅವ್ರ ಅಜ್ಜಿ ಅಂದ್ರೆ ಇವಿ ಇಷ್ಟ, ಅಪ್ಪಿಗೂ ಅಷ್ಟೇ ಜಾಸ್ತಿ ಇಷ್ಟ. 3 ವರ್ಷ ಆಯ್ತಾ? 3 ವರ್ಷ ಆದ್ಮೇಲೆ ನಮ್ಮ ಅಜ್ಜಿ ಬಂದಿರೋದು ಅವ್ರ ಬೀಗ್ತಿ ಮನೆಗೆ. ನೀನ್ ಎಷ್ಟು ವರ್ಷ ಆಗಿತ್ತು ಬಂದು? 3-4 ತಿಂಗಳು ಯಾವ್ದೋ ಹಬ್ಬದಲ್ಲಿ ಬಂದಿದ್ದೆ. ನೀವು ಬಂದಿದ್ದು ನಿಮ್ಮ ಅತ್ತೆ ಮನೆಗೆ? ಯಾರೇ 2 ಸರಿ ಬಂದಿದ್ದೆ. ಬರ್ತಾ ಇರ್ತೀರಿ. ನಾನು ಗೂಳಿ ಎಲ್ಲ ನೆನ್ನೆ ತಾನೇ ಬಂದಿದ್ದು. ನೆನ್ನೆ ಬಂದು ಮೊನ್ನೆ ಬಂದಿದ್ದು. ಮೊನ್ನೆ ಅಲ್ಲ? ಮೊನ್ನೆ ಬಂದಿದ್ದು. ಇವಾಗ ತಿರ್ಗಾ ನೆನ್ನೆ ಬಂದಿರಲಿಲ್ಲ, ಇವಾಗ ತಿರ್ಗಾ ಇಲ್ಲಿ ಬಂದವೆ. ಮತ್ತೆ ಹಾಲು ಕೊಡ್ತೀನಿ. ಮಗನೇ ಗೂಳಿ ಏನ್ ಆಡ್ತೀಯ ಗೊತ್ತಾ ನೀನು? ಅವ ಹಿಂಗೆ ಕೊಟ್ಟಿದ್ದ. ನೀನ್ ಹೆಣ್ಣು ನೋಡಕ್ ಬಂದಿದ್ಯಲ್ಲ, ಅವಾಗ ಹಿಂಗೆ ಹಾಲು ಕೊಟ್ಟಿದ್ದ ಅತ್ತೆ ಅಂದಿ. ಟೀ ಕೊಟ್ಟಿದ್ದಂತೆ ಮೊದಲ ಸತಿ ಹೆಣ್ಣು ನೋಡಕ್ ಬಂದಿದ್ದಾಗ. ಅಚ್ಚನೆ ಕೊಟ್ಟಿದ್ದ ಒಟ್ನಲ್ಲಿ. ಹಾ ಚೆನ್ನಾಗಿದ್ದೀನಿ ಅಂತೆ. ನಾನು ಸೂಪರ್ ಆಗಿದೆ ಅಜ್ಜಿ ನನ್ನೇ ಮಾತಾಡಿಸ್ತೀರ ಕಣಜ್ಜಿ. ಹಾಗಂತ ಅಜ್ಜಿ ಅಳಿ ಭಯ ಬಂದಿ. ಇನ್ನೊಬ್ರು ಬರ್ಲಿಲ್ಲ. ಮಾತಾಡಿಸ್ತಾರೆ ಕೂತಾರೆ. ಎಷ್ಟು ನಮ್ಮ ಅಜ್ಜಿ ನಮ್ಮ ಇನ್ನೊಬ್ರು ಅಂದ್ರೆ ಸಸಾಂಕು ಕೇಳ್ಕೊತಾ ಇರೋದು. ಏನು ಆ ಸಂಸಾರ ಕ್ಯಾಮ್ರೆಲ್ಲ ಕಿಳ್ಬಾರ್ದು ಮಾವ. ಜೀವನಣ್ಣ ನನ್ಗೆ ಇಲ್ಲೇ ಬಡ್ಸು ತಿನ್ಕೊಬಿಡ್ತೀನಿ. ಇಲ್ಲೇ ಯಾವ್ದು ಕೊಡವ? ಹಂಗೆ ಕೈಗೆ ಕೊಡು. ಬೇಡ ಕೈಗೆ ಕೊಡು. ಅದು ನಾಚಿಕೆ ಬಿಡಿ, ಊಟ ಮಾಡಿ. ಅವ್ವ ಕುತ್ಕೋತ ಅಲ್ಲಿ ಏನಂತ ಚೆನ್ನಾಗಿದ್ದೀರಾ? ಆಯ್ತು. ಮತ್ತೆ ನಮ್ಮ ಅವ್ವ ಮಕ್ಕಳು ಅದೇ ನಾಚಿಕೆ ಬಿಡಿ, ಊಟ ಮಾಡಿ. ಮವ ನಾನು ಸ್ವೀಟ್ ತಿನ್ನಲ್ಲ ಮವ. ಬೇಡ ಮವ ವೇಸ್ಟ್ ಆಯ್ತದೆ ಮವ. ಇಡ್ಲಿ ಏನೋ ಗೊತ್ತಿಲ್ಲ, ಚೆನ್ನಾಗಿದೆ. ಸರಿ ಬಾ. ಕುರ್ಮಾ, ಚಿಕನ್, ಮಟನ್, ಮೊಟ್ಟೆ ಇಡ್ಲಿನ ಒಂಥರ ಚೆನ್ನಾಗಿದೆ. ಗೈಸ್ ಊಟ ಮುಗೀತು. ಗೈಸ್ ನಂಗೆ ಎದುರಿಸ್ಬಿಟ್ಲು ಇವಳು. ಅಂಡಿಲಿ ಇದ್ಬಿಟ್ಟು ನನ್ನ ಕಾಲಿಗೆ ಹಿಂಗೆ ಅಂದ್ಲು. ಭಯಪಟ್ಟೆ ನಾನು. ಇವಾಗ ಅಪ್ಪಿ ಬಂದು ಕುತ್ಕೋತಾರಲ್ಲ, ಕಾಲೇ ಬಿಟ್ಬಿಡಿಸಿ ಏನು ತಲೆ ಉಪಯೋಗಿಸೋಲ್ಲ. ಅವಳು ಗೊತ್ತಿಲ್ಲ ಪ್ರ್ಯಾಂಕ್ ಮಾಡ್ದವನಿ ಅಂತ ಅವರು ಪ್ರ್ಯಾಂಕ್ ಮಾಡ್ಬಿಟ್ಟು. ಹೆಂಗಸ್ರು ಗ್ಯಾಂಗು ಏನೇನು ಮಾತಾಡ್ತಾ ಇದ್ದಾರೆ ಕಷ್ಟ ಸುಖಗಳ. ಊಟ ಮಾಡಿದ್ರೆ ಸಕ್ಕದಾಗಿತ್ತು ಅಂದ್ಕೊಳ್ಳಿ. ಒಳ್ಳೆ ಮಟನ್ನು ಭರ್ಜರಿ ಬಾಡು ಊಟ ಅಂದ್ಕೊಳ್ಳಿ. ಊಟ ಮುಗೀತು. ಎತ್ತಕ್ಕಾದ್ರೆ ಎತ್ರಿ ನೀವೇ ಎತ್ರಿ ಅಪ್ಪಿ ನೀನು ಸಿ ಸಪೋರ್ಟ್ ಕೊಡು. ಓ ಕಾಸು ಈಸಿ ಅವ ಈ ಗಾಡಿ ಓಡಿಸ್ಕವ ನೀನು ಅಂತ ಭಾರ ತಡೀತ ತೋಟಿಯ ನಿಂಗವ ಹೆಚ್ಚು ಕಮ್ಮಿ ಒಂದೂವರೆ ಗಂಟೆ ಸುಮ್ಮನೆ ಕೂತಿರೋದು. ಊಟ ಮಾಡ್ಕೊ ಬಂದ್ಬಿಟ್ಟು ಇವರೆಲ್ಲ ಮಾತಾಡ್ತಾ ಕೂತಿದ್ರು. ಅಪ್ಪಿ ದೊಡ್ಡ ಯಜಮಾನಿ ಹೆಂಗ್ ಮಾತಾಡ್ತಾ ಕೂತಿಲ್ಲ. ಜಲ್ದಿ ಬರ್ದಂತೆ ಹತ್ತಿ ತಾಯಿ ಮಾತಾಡಾಯ್ತವ ವರಲಕ್ಷ್ಮಿ. ಮಕ್ಳೆ ಬಾಯ್ ಬಾಯ್. ಚಿನ್ನ ಕುಟ್ಟು ಹೆಂಗಿತ್ತು ಹಬ್ಬ ಎಲ್ಲ? ಹೆಂಗಿತ್ತವ ಹಬ್ಬ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ನಿಮ್ ಜನ ಎಲ್ಲ ಮಾತಾಡ್ಸಿ ಖುಷಿ ಆಯ್ತಾ? ಇಷ್ಟ ಅಲ್ಲ ನನ್ಗ. ಹಾ ಅಷ್ಟೊಂದು ಇಷ್ಟವಾ ಜನವೇ ಕೆಂಪೆ ನೋಡಿ. ನಿಂಗೆ ಈ ಸೊಸೆ ಇಷ್ಟ, ಈ ಸೊಸೆ ಇಷ್ಟ, ಇರಿ ಸೊಸೆ ಇಷ್ಟ, ಕಿರಿ ಸೊಸೆ ಇಷ್ಟ. ಬಿಸಾಕ್ ನೀನು. ನನಗ ಇಷ್ಟ. ನನ್ನಲ್ಲಿ ಇಬ್ರು ಇಷ್ಟ. 2 ಸೊಸೆಗಳಿವೆ. 2 ಸೊಸೆನೂ ಇಷ್ಟ ಇಲ್ಲ? 2 ಸೊಸೆನೂ ಇಷ್ಟ. ಇನ್ನು ಅವ್ನು ಒಬ್ಬಳು ಬಿಟ್ಟು ಒಬ್ಳು ಇದ್ ಮಾಡಂಗಿದ್ದ. ಜಾಸ್ತಿ ಯಾರು ಇಷ್ಟ? ಜಾಸ್ತಿ ಯಾರ ಮೇಲೆ? 2 ಒಂದೇ. ಕಿರಿ ಸೊಸೆನ ಇರಿ ಸೊಸೆನ? 2 ಒಂದೇ. ಇಬ್ರಿಗೂ ಹೋಯ್ತೀಯ ಒಟ್ನಲ್ಲಿ? ಇಬ್ರಿಗೂ ಬೈತೀನಿ. ಇಬ್ರು ಬೈತಿ. ಪೀಸ್ ಚೆನ್ನಾಗಿ ಹಾಕಿದ್ರ? ಅಯ್ಯೋ ಪೀಸು ನಡಿ. ಒಳ್ಳೆ ತಿಂದಾಕ್ಬಿಟ್ಟೆ. ಸುಸ್ತಾಗ ಮಟ್ಟಕ್ಕೆ ತಿಂದಿದ್ಯಲ್ಲ ನೀನು. ಅಕ್ಕ ನೀ ಹೆಂಗ್ ತಿಂದೆ? ನಾನ್ ಚೆನ್ನಾಗಿ ತಿಂದೆ. ಮಮ್ಮಿ ಹೆಂಗ್ ತಿಂದೆ ನೀನು? ಅದೇ ನೀವು ಅಪ್ಪಿ ನನ್ನ ತಟ್ಟೆಲಿರೋ ತಿನ್ಲ ಕಣಪ್ಪ. ಯಾರು ತಿಂದಿದ್ದು? ನೀನೇ ಕಣವ. ಅಯ್ಯೋ ಶಿವನೇ, ನಂಗೊಂದ್ ಜುನ್ನಿ ಮಡಗಿದ್ರವ ಮಟನೇ ಎದ್ಕ ತಿಂದಾಕ್ಬಿಟ್ಟವಳೆ. ನಿನ್ ಕಡೆ ಕಣ್ಬಿಟ್ಟು ಹಿಂಗ್ ಕೂಡ ಅಷ್ಟಲ್ಲಿ ಮಿಣಕ ಕಣ್ಣು ಮುಚ್ಚ ಅಷ್ಟು ಹೊಡೆದಾಕ್ಬಿಟ್ಟಿರ್ತಾಳೆ. ತಿಂದಿದ್ದು ನೀನೇ?
ಗೈಸ್ ಒಟ್ಟಿಗೆ ಬಂದು ಅಮ್ಮ ಏನ್ ಬಿಸಿಲು. ನಾನು ಅಪ್ಪಿ ಕಲರ್ ಬಂದ್ಬಿಟ್ನಪ್ಪ ಬಿಸಿಲಲ್ಲಿ ತಿರುಗಿ ಶರತ್ ಕಲರ್ ಅದಂದ್ರೆ ಅಂದ್ರೆ ನಾನು ಅಪ್ಪಿ ಕಲರ್ ಬಂದ್ಬಿಟ್ಟೆ ಅಂದ್ರೆ ಬಿಸಿಲಿಗೆ ಬೆಳ್ಳಗಾಗ್ಬಿಟ್ಟಿದ್ದೀನಿ ಅಂತ. ಬಿಸಿಲು ವೈಟ್ ಕೈತಾರ. ನಾನು ಐತಿ ನಾನು ಡಿಫ್ರೆಂಟ್. ಗುಳಿ ಏನ್ ಕುಡಿಸ್ತಿದ್ಯಾ? ಜ್ಯೂಸ್ ಕುಡಿಸ್ತಾವ್ರ. ಏನ್ ಬಿಸಿಲು. ಇವಾಗ ತಿರ್ಗಿ ಇನ್ನೊಂದು ಹಬ್ಬಕ್ಕೆ ಬೇರೆ ಹೋಗ್ಬೇಕಂತ ನಮ್ಮ ಅವಂಗೆ. ಗೈಸ್ ಇವಾಗ ಮನೆಗೆ ಹೊರಡುವ ಸಮಯ. ಟಾಟಾ ಬಾಯ್ ಬಾಯ್ ಮಾಮಸ್ ಬತ್ತೀವಿ. ಅದೇ ಬಾಯ್ ಬಾಯ್. ಇಲ್ಲ ಗುಳಿ ಮನೆ ಗುಳಿ ಮನಿಕಪ್ಪ ಯಾವ ಚಿಲ್ಕನ್ ಹಾಕಿರ್ಬೋದು ಮಾತಾಡ್ತಿರೋದ್ ಕಣ್ವ. ಗೈಸ್ ನಾನು ಇವಾಗ ಹಬ್ಬಕ್ಕೆ ಬಂದಿರೋದು ನಮ್ಮ ಅತ್ತೆ ಮಗಳು ಮನೆ ಹಬ್ಬಕ್ಕೆ. ಅದೇ ನಮ್ಮ ಸುಶೀಲತೆ ಇದಲ್ಲ ನಮ್ಮ ಶ್ವೇತಕ್ ಅವ್ರ ಮನೆ ಹಬ್ಬಕ್ಕೆ ಬಂದಿರೋದು ನಮ್ಮ ಅತ್ತೆ ಮಗಳು ಮನೆ ಹಬ್ಬ. ಹಬ್ಬ ಮುಂದೋಗೈತಾ? ಅತ್ತೆ ಇಲ್ಲೇ ಇದ್ದು. ಅಕ್ಕ ನಮಸ್ಕಾರ. ಏನತ್ತೆ ಮಗಳು ಮನೆ ಬಿಟ್ಟು ಬಂದೇ ಇಲ್ಲ ಅನ್ಸುತ್ತೆ. ಅಕ್ಕ ನೀ ತಿಂಡಿಯ ಊಟವಾ? ತಿಂದಿಲ್ಲ ಬಾರ ಊಟ. ಗೈಸ್ ನನ್ನ ಫ್ರೆಂಡು ಗೊತ್ತಲ್ಲ 3ನೇ ಕ್ಲಾಸಿಂದ ನನ್ನ ಜೀವನ ಹಾಳು ಮಾಡಿದವನು ಇವನೇ. ಅವನು ನಿಜಾಗ್ಲಿ ನಿಮ್ಮ ಮಟ್ಟಿಗೆ ಕರ್ಕೊಯ್ತಿದ್ಯಲ್ಲೇ. ಮಾರಿ ಹಬ್ಬ ಮಾಡಿ ನನ್ನ ಮಗ ಒಂದು ಫೋನ್ ಮಾಡಿಲ್ಲ. ನಮ್ಮ ಅಕ್ಕ ಅವ್ರ ಮನೇಲಿ ಕರೆದವ್ರೆ ಲೇ ಲೋಪರ್ ನನ್ನ ಮಗನೇ. ನಾನೇ ಫೋನ್ ಇವ್ರೊಟ್ಟಿಗೆ ಇದು ಇವ್ರಿಗೆ ಬಂದ್ಬಿಟ್ಟು ನಾನೇ ನಿನ್ನಿಗೆ ಫೋನ್ ಮಾಡಿರೋದು ನನ್ನ ಮಗನೇ. ಅಲ್ಲ ಅಂತ ಹಬ್ಬ ಮಾಡಿಲ್ಲ ಮಾರಿ ಹಬ್ಬ ನಾಮ. ಗೈಸ್ ಅಮ್ಮ ಪ್ರೀತಿಯಿಂದ ಕಜಾಯ ಕೊಡ್ತಾರೆ. ಥ್ಯಾಂಕ್ ಯು. ಸರಿ ಬರ್ತಿ ಬರ್ತೀನಿ. ಹಾಂ ಬಾಯ್ ಮಗ. ಗೈಸ್ ಮಾರಮ್ಮನ ದೇವಸ್ಥಾನ ಇದೆ ನೋಡಿ ಕಲ್ಲಳಿದು. ತಲೆ ಬಾತಲೆ ಏನಮ್ಮ ಲೋಟ ಗೀಟ ಕೊಡ್ತಿದೆ ಅಲ್ಲಕ್ಕ. ಗೈಸ್ ಮಾಂಸ ಸಾರು ತಿಂದ್ಮೇಲೆ ಎಲ್ಲರಿಗೆ ಹಚ್ಕೊಳ್ಳೋದು ತುಟ್ಟಿಗೆ ಸ್ವಲ್ಪ ತುಟ್ಟಿಗೆ ತಲೆಗೆ ಅಷ್ಟೇ ಸಾಕ. ಬೆಳ್ಳುಳ್ಳಿ ಗಿಳ್ಳುಳ್ಳಿ ಕೊಡಲ್ವಾ ಸಂಜೆ ಮೇಲೆ? ಓದ್ದಲ್ಲ ಹಿಂಗೆ ಕಾರು ಇದು ಅತ್ತೆ ಇಲ್ಲೇ ಉಳ್ಕೊಂಡದ. ಯಾರು ಹೋಯ್ತೀವಿ. ಗಾಡೆಸ್ ಕನೆಕ್ಷನ್. ಚಿಕ್ಕಮ್ಮ ಬತ್ತೀವಿ. ಚಿಕ್ಕಮ್ಮ ಮಗಳೇ ಬತ್ತೀವಿ ಕಣವ. ಸೇರ ಮಗಳೇ ಮಗ ಬಲ ಯಾಕ್ಲಾ? ಅಯ್ಯೋ ಇಲ್ಲ ಕಣ ಹೋಗಪ್ಪ. ಟೈಮ್ ಆಯ್ತಾ? 6 ಗಂಟೆ ಹೋಗೋದು. ಇಲ್ಲ ಕಣ ಹೋಗಪ್ಪ. ಸರತಿ ಬಂದಿದ್ದಂತ ಹೋಗಿದ್ಯಾ? ಹೋಗಿದ್ ಬಂದೆ. ಆಯ್ತು ಮಾತಾಡ್ತ ಏನತ್ತಲ್ಲ ಸಮಾಚಾರ? ಇಲ್ಲ ಅಲ್ಲ ನಮ್ ಮಾಂಸನೇ ಇಕ್ಲಿಲ್ವಲ್ಲ. ನೀನ್ ಎಂತನಿರ್ಬೇಕು ನೀನ್ ತಿನ್ಬಿಟ್ಟಿಯಲ್ಲ. ಬಾಯ್ ಅಕ್ಕ. ಚಿಕ್ಕವ ಬಾಯ್ ಬಾಯ್. ಏನ ಸಿಸಿ ಏನ ಅದಕ್ಕೆ ಸಿಸಿ ಅಂದಿದ್ದು. ಸಿಸಿ ಅಂದ್ರೆ ಸಿಸ್ಟರ್ ಅಂತ. 25 ರೂಪಾಯಿ ಬರ್ತದೆ ಈಸ್ಕೊಳ್ತಾರಲ್ಲೇ. ತಾಯಿ 4 ಜನ 25 ಅದೇ ಎಷ್ಟು ಕೆಜಿ ಮಾಡೋದ್ ನಿಂದ ನೀನು? 4 ಕೆಜಿ ಅಳ್ಬಿಟ್ಟಿದ್ಯಲ್ಲ ಒಂದೇ ಸತಿಗೆ. 4 ಪೀಸ್ ತಿಂದಿನಿ ಅಷ್ಟೇ ಕಂಡ. 4 ಪೀಸ್ಗೆ 4 ಕೆಜಿ ಅಳ್ಳಿದ್ಯಾ ಅಂದ್ರೆ ಇನ್ನೇನಾದ್ರು 4 ಕೆಜಿ ತಿನ್ಬಿಟ್ರಿ ಇನ್ನೇಂಗ್ ಆವಡ ನೀನು. ನಾನು ಒಂದೇ ಸಮ ಉಂಟು. ನಾನು 4 ದಿವಸದಿಂದ ಒಂದೊಂದೇ. ನಾನು 4 ದಿವಸ ಕಂಟಿನ್ಯೂಸ್ ಆಗಿ 4 ಕೆಜಿ ತಿನ್ಕ ಬಂದಿರೋದು. ಒಂದ್ ದಿವಸ ಮುಟ್ಟಿಲ್ಲ ಅನ್ಕೋ. ತಿಂದೇ ಇಲ್ಲ. ಮಟನೇ ತಿಂದಿಲ್ಲ. ಒಂದ್ ತಿಂಗಳೇ ಆಗಿತ್ತು ಇವತ್ತು ತಿಂದಿನಿ. ಅಯ್ಯೋ ಶಿವನೇ ತಿಂದೆ ಹಿಂಗಿದೆಯಲ್ಲತ್ತೆ. ಹೆಂಗಿರ್ಬೇಡ ಯೋಚನೆ ಮಾಡ. ಆದ್ರೂ ಮಗಳು ಮನೆ ಇರ್ಬೇಕು ತಾನೆ. ನೀ ಏನಕ್ಕೆ ಬಿಟ್ಟು ಬರ್ತಿದ್ದೆ ಹಿಂಗೆ? ನಿಮ್ ಮಗಳು ನೋಡಿದ್ರೆ ವಾ ಹೋಗ್ಬೇಡ ಅಂತ ಅಂತಿದೆ. ಸಂತೆ ಬಂತು 3 ದಿವಸ ಯಾರು ಇರವ ಅಂತ ಗೋಗರಿತಿದ್ಲು. ಫೋನ್ ಮಾಡ್ಬಿಟ್ಟು ಕರೆದಿರೋದು 1 ವಾರ ಇರವ ಅಂತ. ಅಯ್ಯೋ ಈ ಜನ್ಮವನ್ಗೆ ಸಕ್ಕದಾಗದೆ ಕಣತೆ ನಿಂಗೆ. ಆದ್ರೆ ಎವಿ ಜನ್ಮ ಅನಿಸ್ತೀಯ ನೀನ್ ನಿಂತರ ನೋಡ್ಕೊಳ್ಳೋದು. ಕಂಡ್ರೆ ನಾವು ಯಾವ ಕಂಡ್ರೆ ಇಷ್ಟಪಡ್ತೀವಿ ಹಂಗೆ ನಿಂತರ ಇರ್ಬೇಕು ಬಿಡತ್ತೆ. ಆದ್ರೆ ಅದ್ ಹೆಂಗಿರೋದು ಹೇಳ್ಕೊಡತ್ತೆ. ನಮ್ ಬಲ್ಲೆಳ್ಳಿ ನೋಡಿದ್ರೆ ಏನನ್ಸದು? ಬಲ್ಲೆಳ್ಳಿ ಅವಳು ತಿರಿಕ ಬಂದಿರೋದಪ್ಪ ಜನ್ಮಾವಣಿಕೆ ಮಾಡಕ್ಕೆ. ಫುಲ್ ಜನ್ಮಾವಣಿಕೆ ಮಾಡ್ತಾರೆ ಈ ಸತಿ. ನಮ್ಮಮ್ಮ 8 ಕೆಜಿ ಕಣತಿ. ನೀನ್ 4 ಕೆಜಿ. ನಮ್ಮಮ್ಮ 8. 4 ದಿವಸ ಕಂಟಿನ್ಯೂಸ್ ಆಗಿ ಜಡ್ದಿರೋದಲ್ಲ. 15 ದಿವಸದಿಂದ ದಪ್ಪ ಆಗ್ಬಿಟ್ಟು ನಿಜ. ಅಯ್ಯೋ ರೀಲ್ಸ್ ಅಲ್ಲೆಲ್ಲ ಕಮೆಂಟ್ ಹಾಕೋದ್ ಕಣತೆ. ನಿಮ್ಮಮ್ಮ ದಪ್ಪ ಆಗ್ಬಿಟ್ಟವಳೆ ನಿಮ್ಮಮ್ಮ ದಪ್ಪ ಆಗ್ಬಿಟ್ಟವ್ರೆ ಅಂತ. ಒಂದ್ 15-20 ಜನ ಸಣ್ಣ ಆಗ್ಬಿಡ್ತೀವಿ. ಆಮೇಲೆ ತಿರ್ಗಾ ಮಾಮೂಲಿ ಆಗೋಯ್ತೀವಿ ಕಣಕ. ಕೆಲಸ ಮಾಡ್ದವ್ರಂತೂ ದೇವ್ರ ಗತಿ.
ನಾನ್ ಸಣ್ಣ ಕೋಣೆ ಸಣ್ಣ ಆಗಿದೆ ಕಣ್ ತಗೋ. ಸಣ್ಣ ಆಯ್ತು ನೀನು ಇನ್ ಮುಂದಕ್ಕೆ ಸಣ್ಣ ಆಗೋಯ್ತ್ಯಾ? ಕೆಲಸ ಮಾಡ್ಬೇಕು ಮಾತ್ರ. ಓ ಮುಲ್ಕಮ್ಮ, ಯಮ್ಮ ಸಮಾಚಾರ ನಿನ್ಗೆ? ನನ್ನ ಮಗನಟ್ಟಿ ಅಣ್ಣ 70 ವರ್ಷ ಇರು, ಏನ್ 20 ವರ್ಷ ಒಳಗೆ ಆಡ್ತಿಯಲ್ಲ? ನನ್ನ ಮಗನಟ್ಟಿ ನಿನ್ ಮನೇಲಿ ನಾನ್ ತಿಂದಿದ್ದೇನ? ನಾನ್ ತಿಂಡ್ ಬಂದ್ ನಿಮ್ಮಟ್ಲಿ ಬಂದ್ ತಿಂತೀವ? ನಿನ್ ಮೊಮ್ಮಗಳು ಕೊಟ್ಟವಳೆ ತಿನ್ಬಿಡು ಚೆನ್ನಾಗಿ. ಮಟನ್ ಚಿಕನ್ ನಿನ್ನೆದಾನೆ ಆಗಿರೋದು. ನಿನ್ ಕಣ್ಣೆ ತಗಲಿರೋದ್ ಕಣ್ ತಗೋ ನನ್ ಮಗಿಗೆ ಮುದುಕಿ. ಗಂಡು ಶಶಾಂಕು ಆ ಶ್ವೇತ 5 ಮೈ ಫೋನ್ ಮಾಡಿದ್ದಂತೆ, ಹೋಗಿಲ್ವಂತೆ ಒಂದ್ಸತಿ. ಇನ್ನೇನ್ ತಗೋ ಬುಕ್ಕದ ಗಂಡ ಪಾರ ಏನೇನ ಆಡ್ತಿ ನಿನ್ ಮುದುಕಿ. 70 ವರ್ಷ ಬರೋದಾಗಿತ್ತು ಹಿಂಗೆ, ಇವಾಗ 30 ವರ್ಷ ಇದ್ದೀರಿ ಇನ್ನೂ ಆಡಗೆ. ಸಟ್ಟಿಗೆ ಬಂದು ಬ್ಯಾಕ್ ಟು ಮನೆ. ಬೆಳಗ್ಗೆ ಹೋಗಿದ್ದು, ಸಂಜೆ ಬತಾವಿ ತಿರಿಕ ಪರಿಕೊಂಡು ಅವನು ಮಗನು ಊರದ ಮೇಲೆ ಹಬ್ಬ ಊರದ ಮೇಲೆ ಹಬ್ಬಕ್ಕೆ ಹೋಗೋದು, ತಿನ್ನೋದು, ಉಣ್ಣೋದು, ಅಟ್ಟೆಗೆ ಗೈಸ್. ನೆಂಟ್ರು ಮನೆಗೆ ಹೆಂಗ್ ಹೋಗ್ಬೇಕು, ನೆಂಟ್ರನ್ನ ಮಾತಾಡ್ಸೋದು ಹೆಂಗೆ ಅನ್ನೋದು ನಮ್ಮ ಅಣ್ಣನ ಹತ್ರ ನೋಡ್ಕೊಳ್ಬೇಕು ಅಲ್ವಾ. ಸಕ್ಕದಾಗಿ ಮಾತಾಡ್ಸ್ತೇನೆ ಅಲ್ವ ನೆಂಟ್ರುಗಳನ್ನ. ಆಮೇಲೆ ಹಬ್ಬಕ್ಕೆ ಹೋಗೋದಲ್ಲ, ಯಾರ ಹಬ್ಬ ಇದ್ರೆ ಫಸ್ಟು ನಾವು ಶಶಾಂಕ ಕರೀರಿ, ಸಿಕ್ಕಾಪಟ್ಟೆ ಓಡ್ಬರ್ತಾನೆ ಜಲ್ದಿ. ನಮ್ಮ ಶ್ವೇತಕಸೆ ಪಾಪ ಅಷ್ಟು ಫೋನ್ ಮಾಡಿದ್ರು ಬಂದಿಲ್ಲ ಅಂತ. ಕಾಯಿ ಅಣ್ಣ, ಇದು ಕೆಲಳಿ ಹಬ್ಬಕ್ಕಿದ್ದಂತಲ್ಲಿ ಏನಕ್ಕೆ ಹೋಗಿಲ್ಲ ಕೆಲಳಿ ಹಬ್ಬಕ್ಕೆ? ಗೈಸ್ ಇವತ್ತು ನೈಟು ಮಾಂಸ ಸಾರೆ ಬಿಟ್ಕೊಟ್ಬಿಡು. ಮೊಸರು ಗಿಸ್ರಿ ಬಿಟ್ಕೊಟ್ಟು, ಮೊಸರು ಇಟ್ಟಲ್ಲಿ ಮೊಸರು ತಿನ್ಬಿಡ್ತೀನಿ ಅಂತ. ಈಗ ಮೊಸರು ಇಟ್ಟು ತಿನ್ಬಿಡ್ತೀನಿ ಅಂತ ಕಾಲಾಗಲ್ಲಿ. ಬೇಳೆ ಸಾರ ಬಿಡಾಯ್ತು, ಬೇಡ ಮಾಂಸ ಸಾರು. ಗೈಸ್ ತಲೆಗೆ ಇದು ಅಂದರೆ ಕೈ ಎಣ್ಣೆ ಹಾಕಿಸ್ಕೋದವನಿ, ಅರಳೆಣ್ಣೆ ಕೈ ಎಣ್ಣೆ. ಏನು ತಂಪಾಯ್ತದೆ ಗೊತ್ತಾ ತಲೆ. ಹಬ್ಬ ನಾನು ಎಷ್ಟು ಎಣ್ಣೆ ಅಂದರೆ ಮುಂಚೆ ಎಲ್ಲ ರೆಗ್ಯುಲರಾಗಿ ಆಗ್ತಿತ್ತು ನಮ್ಮವ್ವ. ಇವಾಗೆಲ್ಲ ಒಂದೊಂದು ವರ್ಷಕ್ಕೆ 1-2-3 ಮೈ ಹಾಕೋದು ಹಂಗಂಗೆ ಆಗ್ಬಿಟ್ಟದೆ. ಬಟ್ ರೆಗ್ಯುಲರಾಗಿ ಹಾಕಿದ್ರೆ ಒಳ್ಳೇದು. ಇದು ಕೂದಲಿಗೂ ಒಳ್ಳೇದು, ಆಮೇಲೆ ನಮ್ಮ ದೇಹಕ್ಕೂ ಒಳ್ಳೇದು. ಹೀಟ್ ಆಗಿರ್ತದಲ್ಲ ಬಡಿ ಕಡಿಮೆ ಆಯ್ತದೆ. ಮತ್ತು ಇವಾಗ ಬೇರೆ ಎಷ್ಟು ಬಿಸಿಲು ತಡ್ಕೊಳಕ್ಕಾಗದೆ ನಾನೇ ಕೇಳಿರೋದು ನಮ್ಮ ಅಮ್ಮಗೆ, ಅಮ್ಮ ಎಣ್ಣೆ ಹಾಕೊಡೋಣ ಅಂತ ಅಂದ್ಬಿಟ್ಟು. ಇದು ಎಳ್ಳಿರ ಕಾರಲ್ಲಿ ಕಿತ್ತು ಮಾಡಿಕೊಂಡು ಒಂದೊಂದು ಕುಡಿ, ದಿನ ಒಂದೊಂದು ಒಂದೇ ಸತಿ ಹಂಗೆ ಕುಡಿಬೇಡ. ತಂಪಾಯ್ತು ತಂಪಲ್ಲ.